ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚೂಸ್ ಮಾಡ್ಕೊಂಡಿರೋದು ಬಂದು ನಮ್ಮ ಹೆಸರುಘಟ್ಟ ಲೇಕ್. ಹೆಸರುಘಟ್ಟ ಲೇಕ್ ಅಂದ ತಕ್ಷಣ ನಿಮಗೆ ಲೇಕ್ ಒಂದೇ ಇರಲ್ಲ, ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಸೊ ಇಲ್ಲಿ ಸುಮಾರಷ್ಟು ಮೂವಿ ಎಲ್ಲ ನೋಡಿ ಮಾಡಿದ್ದಾರೆ. ಮತ್ತು ಒಳ್ಳೆ ದೇವಸ್ಥಾನ ಇದೆ. ಸೊ ದೇವಸ್ಥಾನದ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತೀನಿ. ಸೊ ಈ ಕೆರೆ ನಮ್ಮ ಸಿಟಿಯಿಂದ ಸುಮಾರು 30 ಕಿಲೋಮೀಟ್ರ್ ದೂರ ಇದೆ. ಸೊ ಇದು ಬಂದು ಎಂಟ್ರೆನ್ಸ್ ನೋಡ್ಬೋದು ನೀವು. ಮತ್ತು ಇಲ್ಲಿ ಪಾರ್ಕಿಂಗ್ ಫ್ರೀ ಇದೆ. ಸೊ ಪಾರ್ಕಿಂಗ್ ಯಾವ ರೀತಿ ಚಾರ್ಜಸ್ ಏನಿಲ್ಲ. ಸೊ ಸಾಕಷ್ಟು ಗಾಡಿಗಳು ನಿಲ್ಲಿಸೋಷ್ಟು ಜಾಗ ಇದೆ. ಸೊ ಈ ಕಡೆಯಿಂದ ಬರಬೇಕು. ಇವಾಗ ನೀವೇನು ನೋಡ್ತಾ ಇದ್ದೀರ ರೋಡು, ಅದು ಎಂಟ್ರೆನ್ಸ್ ಇದೆ. ಕೆರೆ ಸುತ್ತಮುತ್ತ ಹುಲ್ಲುಗಾವಲು ಪ್ರದೇಶವಿದೆ. ಮತ್ತು ಇದು ಬೆಂಗಳೂರು ಬಳಿ ಉಳಿದಿರುವ ಕೊಂಚ ನೈಸರ್ಗಿಕ ಸೇವನ್ನ ಪ್ರದೇಶಗಳಲ್ಲಿ ಒಂದು. ಸೊ ಇದು ಎಂಟ್ರೆನ್ಸ್. ಸೊ ನಿಮ್ಗೆ ಎಂಟ್ರೆನ್ಸ್ಗೆ ಈ ಥರ ಸ್ಟೆಪ್ಸ್ ಸಿಗುತ್ತೆ. ಸೊ ಸ್ಟೆಪ್ಸ್ ಹತ್ಕೊಂಡು ಮುಂದೆ ಬಂದ ತಕ್ಷಣ ನಮಗೆ ಫಸ್ಟ್ ಕಾಣೋದು ಕೆರೆ. ಸೊ ನೋಡಿ, ಈ ರೀತಿ ವ್ಯೂ ಸಿಗುತ್ತೆ ನಿಮಗೆ ಕೆರೆ ಎಂಟ್ರೆನ್ಸಿಂದ. ಕೆರೆ ಸುತ್ತಮುತ್ತ ನಿಮಗೆ 200+ ವೆರೈಟಿ ಪಕ್ಷಿಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮುಂದೆ ಒಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನದ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಕೆರೆ ಬಗ್ಗೆ ತಿಳ್ಕೊಳ್ಳೋಣ. ಕೆರೆ ಬಂದು 1894 ನಿರ್ಮಾಣ ಮಾಡಿದ್ದು. ಸೊ ಯಾರು ನಿರ್ಮಿಸಿದವರು ಅಂದರೆ ದಿವಾನ್ ಕೆ ಶೇಷಾದ್ರಿ ಅಯ್ಯರ್, ಮೈಸೂರಿನವರು. ಮತ್ತು ಇದಕ್ಕೆ ಇಂಜಿನಿಯರ್ ಬಂದು ಮೇಜರ್ MC ಹಚಿನ್ಸ್ ಅಂತ. ಸೊ ಬ್ರಿಟಿಷ್ ಇಂಜಿನಿಯರು. ಸೊ ಈ ಕೆರೆ ಉಪಯೋಗಗಳು ಏನಪ್ಪ ಅಂದರೆ, ಈ ಕೆರೆ ಒಂದು ಕಾಲದಲ್ಲಿ ಬೆಂಗಳೂರು ಜನತೆಗೆ ಕುಡಿಯುವ ನೀರನ್ನು ಮುಖ್ಯ ಮೂಲವಾಗಿತ್ತು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಕೆರೆ ನೀರನ್ನು ನಂದಿದುರ್ಗಿ ಹಾಗೂ ಚಾಮರಾಜಪೇಟೆ ಶುದ್ಧೀಕರಣ ಘಟಕಗಳ ಮೂಲಕ ನಗರದ ಒಳಭಾಗಕ್ಕೆ ಪಂಪ್ ಮಾಡಲಾಗ್ತಿತ್ತು ಇಲ್ಲಿಂದ, ಈ ಕೆರೆಯಿಂದ. ಸೊ ಆ ಪಂಪ್ ಹೌಸು ಮುಂದೆ ಕಾಣುತ್ತೆ ನಮಗೆ. ಸೊ ಇದು ದೇವಸ್ಥಾನ. ಎಲ್ಲರೂ ಚೆನ್ನಾಗಿರಬೇಕು. ಸೊ ಅದಕ್ಕಂತ ದೇವ್ರ ದರ್ಶನ ಮುಗಿಸ್ಕೊಂಡ್ಬಂದೆ. ಮುಂದೆ ಹೋಗೋಣ ಬನ್ನಿ. ಮುಂದೆ ಒಂದು ಒಳ್ಳೆ ಸ್ಪಾಟ್ ಇದೆ. ಸೊ ಆ ಸ್ಪಾಟ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಸ್ಪಾಟ್ ಅಂತ. ಬಟ್ ಈ ಕೆರೆಗೆ ಅಂತೂ ಒಂದು ಒಳ್ಳೆ ಇತಿಹಾಸನೇ ಇದೆ. ಸೊ ಆ ಇತಿಹಾಸ ಏನು ಅಂತ ತಿಳಿಸ್ಕೊಡ್ತೀನಿ. ಎಷ್ಟು ಗುರು ಚುರುಮುರು ಒಂದು ಕೊಡು. ಮೀಡಿಯಮ್ ಖಾರ ಕಮ್ಮಿ ಹಾಕೋ. ಬೋಟು ಮತ್ತು ಈ ಕೆರೆ ಇತಿಹಾಸ ಏನಪ್ಪ ಅಂದರೆ, ಆ ಸಮಯದಲ್ಲಿ ಬೆಂಗಳೂರು ಜನಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬರ್ತಿತ್ತಂತೆ. ಸೊ ಆಗ ನಗರಕ್ಕೆ ನಿರಂತರವಾಗಿ ಶುದ್ಧ ಕುಡಿಯುವ ನೀರು ಪೂರೈಸಲು ತುಂಬ ಅಗತ್ಯವಿತ್ತು. ಸೊ ಅದಕ್ಕೋಸ್ಕರ ಈ ಹೆಸರುಘಟ್ಟ ಕೆರೆಯನ್ನು ಗ್ರೇವಿಟಿ ಬೇಸ್ಡ್ ರಿಸರ್ವ್ ಆಗಿ ವಿನ್ಯಾಸಗೊಳಿಸಲಾಗಿತ್ತು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಕೆರೆ ನೀರನ್ನು ಮೋಟಾರ್ ಇಲ್ಲದೆ ಧರೆಗೆ ಇಳಿಸುವಂತೆ ವಿನ್ಯಾಸ ಮಾಡಲಾಗಿತ್ತು. ಅಂದರೆ ಪಂಪ್ ಇಲ್ಲದೆ ತಳಹದಿಯಲ್ಲಿ ಹರಿಯುವ ನೀರನ್ನು ಶುದ್ಧೀಕರಿಸಲು ಪೂರೈಸಲಾಗಿತ್ತು. ಸೊ ಏನು ನೋಡ್ತಾ ಇದ್ದಾರಲ್ಲ ಪಂಪ್ ಹೌಸ್, ಅದು ಸೊ ಇದೇ ಪಂಪ್ ಹೌಸ್. ಈಗ ಬೀಗ ಹಾಕಿದ್ದಾರೆ, ಯಾಕಂದರೆ ಸುಮಾರಷ್ಟು ಜನ ಬಂದು ಹಾಳು ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬೀಗ ಹಾಕಿದೆ. ಸೊ ನಾವು ಇಲ್ಲಿಂದನೇ ನೋಡ್ಬೋದು. ಇದೇ ಈ ಪಂಪ್ ಹೌಸು ನೋಡ್ತಾ ಇದ್ದೀರಲ್ಲ. ಸೊ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ
ಕೆರೆ ಸುತ್ತಮುತ್ತ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಗಳು ಸಿಗುತ್ತೆ ಮತ್ತು ಗೌರ್ಮೆಂಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೂಡ ಇದೆ ಈಗ ಇಲ್ಲಿ. ಇನ್ನೊಂದು ವಿಷಯ ಈ ದೇವಸ್ಥಾನದ ಬಗ್ಗೆ ಮಾತಾಡಬೇಕು. ಸೊ ದೇವಸ್ಥಾನ ದುರ್ಗಾಂಬಾ ದೇವಿ ದೇವಸ್ಥಾನ ಅಥವಾ ದುಗ್ಲಮ್ಮ ದೇವಸ್ಥಾನ ಅಂತ ಕರೀತಾರೆ. ಸೊ ಈ ದೇವಸ್ಥಾನ ಗ್ರಾಮ ದೇವತೆ ರೂಪದಲ್ಲಿ ದೇವಿ ದುರ್ಗಾಂಬ ಅಥವಾ ದುಗ್ಲಮ್ಮ ಅಂತ ಸ್ಥಳೀಯರ ಹೆಸರಿಂದ ಗೌರವಿಸಲಾಗುತ್ತದೆ. ದೇವಸ್ಥಾನ ಅಂತೂ ತುಂಬ ಪವರ್ಫುಲ್ ಗುರು. ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಸೊ ಮತ್ತು ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಜಾತ್ರೆ ಯಾವ ಟೈಮಲ್ಲಿ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ನಡೆಯುತ್ತೆ. ನವರಾತ್ರಿ ದೀಪಾವಳಿ ದಿನ ವಿಶೇಷ ಪೂಜೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.